ಪ್ರೀತಿಸಿ ಬಳಿಕ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿದ್ದಂತಹ ಶಿಕ್ಷಕ ಮದುವೆಯಾಗಲು ನಿರಾಕರಿಸಿದ ಕಾರಣ ಯುವತಿಯೊಬ್ಬರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ಈ ವಿಚಾರ ಗೊತ್ತಾದ ಕೂಡಲೇ ಶಿಕ್ಷಕ ಮದುವೆಯಾಗೋಕೆ ಒಪ್ಪಿಕೊಂಡಿರುವಂತಹ ಪ್ರಸಂಗ ಭರಮಸಾಗರದಲ್ಲಿ ನಡೆದಿರುವಂಥದ್ದು. ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಸರ್ಕಾರಿ ಶಾಲೆಯ ಶಿಕ್ಷಕ ಆಗಿರುವಂತಹ ಹರೀಶ್ ವಿರುದ್ಧ ಇಸಾದಮುದ್ರ ಗೊಲ್ಲರಹಟ್ಟಿಯಲ್ಲಿರುವಂತಹ ಕಾವ್ಯ ಅವರೇನಿದ್ದಾರೆ ಭರಮಸಾಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದರು. ಕಾವ್ಯ ಹಾಗೂ ತಣಿಗೇಹಳ್ಳಿಯ ಹರೀಶ್ ಏನಿದ್ದಾರೆ ಅವರು ಸಂಬಂಧಿಕರು ಕೂಡ ಆಗಿದ್ದರು. 8 ವರ್ಷದಿಂದ ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇದ್ರು. ಕುಟುಂಬಸ್ಥರ ಸಮ್ಮುಖದಲ್ಲಿನೇ ನಿಶ್ಚಿತಾರ್ಥ ಕೂಡ ಆಗಿತ್ತು. ಆದರೆ ವರದಕ್ಷಿಣೆಯ ಆಸೆಗೆ ಬಿದ್ದಿದ್ದಂತಹ ಹರೀಶ್ ಬೇರೊಬ್ಬ ಯುವತಿಯ ಜೊತೆ ಮದುವೆ ಆಗೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ವಿಚಾರ ಕಾವ್ಯಗೆ ಗೊತ್ತಾಗಿದೆ. ಹೀಗಾಗಿ ಕಾವ್ಯ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದರು. ಹರೀಶ್ ಅವರನ್ನು ಠಾಣೆಗೆ ಕರೆಸಿದಂತಹ ಪೊಲೀಸರು ಮಾತುಕತೆಯನ್ನು ನಡೆಸಿ ಮದುವೆಗೆ ಒಪ್ಪಿಸಿದ್ದಾರೆ. ನಂತರ ಸ್ಥಳೀಯ ದೇವಾಲಯದಲ್ಲಿ ಇಬ್ಬರು ಹಾರವನ್ನು ಬದಲಾವಣೆ ಮಾಡಿಕೊಂಡು ಮದುವೆಯಾಗಿದ್ದಾರೆ. ಈ ಒಂದು ರಿಜಿಸ್ಟ್ರೇಷನ್ ಕೂಡ ಆಗಿದೆ ಈ ಒಂದು ಮದುವೆ. ಇನ್ನು ಕಾವ್ಯ ಒತ್ತಾಯಿಸಿದಂತಹ ಕಾರಣ ಚಿತ್ರದುರ್ಗ ಸಬ್ ರಿಜಿಸ್ಟರ್ ಆಫೀಸ್ ಸೇರಿದೆ ಅಥವಾ ಆ ಕಚೇರಿಗೆ ಹೋಗಿ ಹರೀಶ್ ಅಧಿಕಾರಿಗಳಿಗೆ ಒಂದು ದಾಖಲೆಯನ್ನು ಕೂಡ ನೀಡಿದ್ದಾರೆ. ಅದು ಕೆಲವೊಂದು ಹಿಂದೇಟನ್ನು ಆಗಿದ್ರು ಮೊದಲು, ಆಮೇಲೆ ನೀಡಿದ್ದಾರೆ. ಸಂಬಂಧಿಕರು ಕೂಡ ಇದಕ್ಕೆ ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ. ಮದುವೆ ಆಗಿದೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.